ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಎಲೆಕ್ಷನ್ ಮುಗಿತಾ ಇದ್ದಂತೆ ರಾಜ್ಯದ ಜನತೆಗೆ ಕರೆಂಟ್ ಶಾಕ್ ಕೊಡಲಾಗಿದೆ. ಹೌದು, ರಾಜ್ಯ ವಿದ್ಯುತ್ ದರ ನಿಯಂತ್ರಣ ಆಯೋಗ ಯೂನಿಟ್ ವಿದ್ಯುತ್ಗೆ ಸರಾಸರಿ 24 ಪೈಸೆ ಹೆಚ್ಚಿಸಿ ಆದೇಶ ಹೊರಡಿಸಿದೆ. ಈಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಬಡವರು, ಮಧ್ಯಮ ವರ್ಗದವರು ಹಾಗೂ ಕೃಷಿಕರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ರಾಜ್ಯದ ಜನತೆ ಮಹಾಸಮರದ ನಿರೀಕ್ಷೆಯಲ್ಲಿ ಮುಳುಗಿರುವಾಗ ಕೆಇಆರ್ಸಿ ಜನರಿಗೆ ಕರೆಂಟ್ ಶಾಕ್ ಕೊಟ್ಟಿದೆ. ಈ ಪರಿಷ್ಕೃತ ದರ ಮೇ 1ರಿಂದಲೇ ಜಾರಿಗೆ ಬರಲಿದೆ. ಕಳೆದ ಮಾರ್ಚ್ 28ರಂದೇ ದರ ಏರಿಕೆಗೆ ಕೆಇಆರ್ಸಿ ಸಿದ್ಧತೆ ಮಾಡಿಕೊಂಡಿತ್ತು. ಕೊನೆಗೆ ಚುನಾವಣೆ ಹಿನ್ನೆಲೆಯಲ್ಲಿ ದರ ಹೆಚ್ಚಳ ಪ್ರಸ್ತಾಪವನ್ನು ಕೈಬಿಡಲಾಗಿತ್ತು. ಕಳೆದ ವರ್ಷವೇ ಎಲ್ಲ 5 ಎಸ್ಕಾಂಗಳು ಯೂನಿಟ್ಗೆ 70 ಪೈಸೆ ಏರಿಸುವಂತೆ ಪ್ರಸ್ತಾವನೆ ಸಲ್ಲಿಸಿದ್ವು. ನಗರ ಮತ್ತು ಗ್ರಾಮೀಣ ಭಾಗದ ಗೃಹ ಬಳಕೆ ವಿದ್ಯುತ್ 100 ಯೂನಿಟ್ವರೆಗೆ 20 ಪೈಸೆ ಹೆಚ್ಚಿಸಿದರೆ 100 ಯೂನಿಟ್ ಮೇಲ್ಪಟ್ಟು 25 ಪೈಸೆ ಏರಿಸಲಾಗಿದೆ. ಇದರಲ್ಲಿ ಗ್ರಾಮೀಣ ಭಾಗದ ಭಾಗ್ಯಜ್ಯೋತಿ ಹಾಗೂ ಕುಟೀರ ಜ್ಯೋತಿ ಫಲಾನುಭವಿಗಳು ಸೇರಿದ್ದಾರೆ. ವಾಣಿಜ್ಯ ಮಳಿಗೆಗಳು, ಸಣ್ಣ ಮಧ್ಯಮ ಕೈಗಾರಿಕೆಗಳು, ಸಾರ್ವಜನಿಕ ಬೀದಿ ದೀಪಗಳು ಪ್ರತಿ ಯೂನಿಟ್ಗೆ 25 ಪೈಸೆ ಏರಿಸಲಾಗಿದೆ. 10 HP ಒಳಗಿನ ಕೃಷಿ ಪಂಪ್ಸೆಟ್ಗಳಿಗೆ 1 ಯೂನಿಟ್ಗೆ 20 ಪೈಸೆ ಏರಿಸಿದರೆ 10 HP ಮೇಲ್ಪಟ್ಟು ಪಂಪ್ಸೆಟ್ಗಳಿಗೆ 25 ಪೈಸೆ ಹೆಚ್ಚಿಸಲಾಗಿದೆ. ಇನ್ನು ಏತ ನೀರಾವರಿ ಯೋಜನೆಗಳು, ಕೃಷಿ ಫಾರಂಗಳ ವಿದ್ಯುತ್ ಬಳಕೆಯಲ್ಲಿ 1 ಯೂನಿಟ್ಗೆ 25 ಪೈಸೆ ಜಾಸ್ತಿ ಮಾಡಲಾಗಿದೆ. ಇದರ ಜೊತೆಗೆ ಬೆಂಗಳೂರು ಮೆಟ್ರೋ ಹಾಗೂ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಯೂನಿಟ್ಗೆ 20 ಪೈಸೆ ಏರಿಸಲಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಗೃಹ ಬಳಕೆದಾರರು ಏನಿದ್ದಾರೆ, ಆ ಗೃಹ ಬಳಕೆದಾರರಲ್ಲಿ ಮೊದಲನೆಯ 100 ಯೂನಿಟ್ವರೆಗೆ 20 ಪೈಸೆ ಹೆಚ್ಚಾಗಿದೆ. ಅದಾದ ನಂತರ 101ನೇ ಯೂನಿಟ್ನಿಂದ ಕೊನೆ ಯೂನಿಟ್ವರೆಗೆ ಈಗ ಇರುವ ದರಗಳ ಮೇಲೆ 25 ಪೈಸೆಯಷ್ಟು ಹೆಚ್ಚು ಮಾಡಿದೆ. ಆದರೆ ಶ್ರೀಮಂತರ ಖಾಸಗಿ ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು, ನರ್ಸಿಂಗ್ ಹೋಮ್ಗಳಿಗೆ ವಿದ್ಯುತ್ ದರ ಹೆಚ್ಚಿಸಲಾಗಿಲ್ಲ. ವಿದ್ಯಾಸಂಸ್ಥೆಗಳು, ಪ್ರೈವೇಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್, ಲೋ ಟೆನ್ಷನ್ ತೆಗೆದುಕೊಂಡು ಹೈಸ್ಕೂಲ್ನವರು, ಸಣ್ಣ ಪುಟ್ಟ ಕಾಲೇಜ್ನವರು, PUC ಕಾಲೇಜ್ನವರು ಲೋ ಟೆನ್ಷನ್ ಪವರ್ ಏನು ತೆಗೆದುಕೊಳ್ತಾರೆ, ಅವರಿಗೆ ವಿದ್ಯುತ್ ಶಕ್ತಿ ದರವನ್ನು ಹೆಚ್ಚು ಮಾಡಿಲ್ಲ. ಹೀಗಿರುವ ದರಗಳನ್ನೇ ಮುಂದುವರಿಸಿದ್ದೇವೆ. ಇನ್ನು ಸರಾಸರಿ ವಿದ್ಯುತ್ ದರ ಏರಿಕೆ 24 ಪೈಸೆ ಮಾಡಿದರೂ ಎಸ್ಕಾಂಗಳು ಯೂನಿಟ್ಗೆ 19.33 ಪೈಸೆ ನಷ್ಟ ಅನುಭವಿಸ್ತಾ ಇವೆಯಂತೆ. ಪರಿಷ್ಕೃತ ದರ ಹೆಚ್ಚಳದಿಂದ ಸರ್ಕಾರ 1,125 ಕೋಟಿ ರೂಪಾಯಿ ವಾರ್ಷಿಕ ಸಬ್ಸಿಡಿ ಹೆಚ್ಚುವರಿ ನೀಡಬೇಕಾಗುತ್ತೆ. ಒಟ್ಟಿನಲ್ಲಿ ಹೊಸ ಸರ್ಕಾರ ಬರೋದಕ್ಕೂ ಮುಂಚೆಯೇ ಬಡವರ, ಮಧ್ಯಮ ವರ್ಗದವರ ಮೇಲೆ ಮತ್ತೊಮ್ಮೆ ಬರೆ ಎಳೆಯಲಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅಲಾವುದ್ದೀನ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ವಿಧಾನಸಭಾ ಚುನಾವಣಾ ಮತದಾನ ಮುಗಿದಿದೆ. ಅಭ್ಯರ್ಥಿಗಳ ಭವಿಷ್ಯ ಮತಪಟ್ಟಿಗೆ ಸೇರಿದೆ. ಈ ಮಧ್ಯೆ ಸುವರ್ಣ ನ್ಯೂಸ್ ಮತ್ತು C4 ಸಂಸ್ಥೆ ನಡೆಸಿದ ಮತದಾನೋತ್ತರ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ. ಕಳೆದ ಬಾರಿಯ ವಿಧಾನಸಭಾ ಚುನಾವಣಾ ಫಲಿತಾಂಶದ ಬಗ್ಗೆ ನಿಖರ ಸಮೀಕ್ಷೆ ಮಾಡಿದ್ದ ಸುವರ್ಣ ನ್ಯೂಸ್ ಮತ್ತು C4 ಸಂಸ್ಥೆ ಈ ಬಾರಿಯೂ ಮತಗಟ್ಟೆ ಸಮೀಕ್ಷೆ ನಡೆಸಿದೆ. ಇದರಲ್ಲಿ ಯಾರ್ಯಾರು ಎಷ್ಟು ಸ್ಥಾನ ಅನ್ನೋದರ ವಿವರಣೆ ಇದೆ. ಜನಾಭಿಮತ ಮತಗಟ್ಟೆ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ 109ರಿಂದ 120 ಸ್ಥಾನ ಗಳಿಸಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದೆ. ನಂತರದ ಸ್ಥಾನದಲ್ಲಿರುವ ಬಿಜೆಪಿ ತೀವ್ರ ಕುಸಿತ ಕಂಡು 49ರಿಂದ 60 ಸ್ಥಾನ ಗಳಿಸಲಿದೆ. JDS 35ರಿಂದ 41 ಸ್ಥಾನ ಗಳಿಸಲಿದೆ. ಇನ್ನುಳಿದಂತೆ ಕೆಜೆಪಿ 5ರಿಂದ 12 ಸ್ಥಾನ ಮತ್ತು ಇತರರು 10ರಿಂದ 15 ಸ್ಥಾನ ಗಳಿಸುವ ಸಾಧ್ಯತೆ ಇದೆ. ಇನ್ನು ಸಮೀಕ್ಷೆ ಪ್ರಕಾರ ಶೇಕಡಾವಾರು ಮತಗಳ ಹಂಚಿಕೆ ನೋಡೋದಾದರೆ ಕಾಂಗ್ರೆಸ್ 37% ಮತ ಗಳಿಸುವ ಸಾಧ್ಯತೆ ಇದೆ. ಬಿಜೆಪಿ 27% ಮತ್ತು JDS 21% ಮತ ಗಳಿಸುವ ಸಾಧ್ಯತೆ ಇದೆ. ಇನ್ನು ಕೆಜೆಪಿ 7% ಮತ್ತು ಇತರರು 8% ಮತ ಗಳಿಸುವ ಸಾಧ್ಯತೆ ಇದೆ. ಇನ್ನು ಸುವರ್ಣ ನ್ಯೂಸ್ ಮತ್ತು C4 ಸಮೀಕ್ಷೆ ಪ್ರಕಾರ ಪ್ರಾಂತ್ಯವಾರು ಯಾವ ಪಕ್ಷಗಳು ಎಷ್ಟೆಷ್ಟು ಸ್ಥಾನ ಗಳಿಸಲಿವೆ ಎಂಬುದರ ವಿವರ ಇಂತಿದೆ. ಬೆಂಗಳೂರಿನ 28 ಸ್ಥಾನಗಳ ಪೈಕಿ ಕಾಂಗ್ರೆಸ್ 14ರಿಂದ 16 ಸ್ಥಾನ ಗಳಿಸಲಿದೆ. ಬಿಜೆಪಿ 9ರಿಂದ 11 ಸ್ಥಾನ, JDS 1ರಿಂದ 2 ಸ್ಥಾನ ಗಳಿಸುವ ಸಾಧ್ಯತೆ ಇದೆ. ಇನ್ನು ಕೆಜೆಪಿ ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲದಾಗಿದೆ. ಮುಂಬೈ ಕರ್ನಾಟಕ ಭಾಗದಲ್ಲೂ ಕಾಂಗ್ರೆಸ್ ಮೇಲುಗೈ ಸಾಧಿಸುವ ಸಾಧ್ಯತೆ ಇದೆ. ಇಲ್ಲಿರುವ 40 ಸ್ಥಾನಗಳ ಪೈಕಿ ಕಾಂಗ್ರೆಸ್ 19ರಿಂದ 21 ಸ್ಥಾನ, ಬಿಜೆಪಿ 13ರಿಂದ 15 ಸ್ಥಾನ, JDS 1ರಿಂದ 2 ಮತ್ತು ಕೆಜೆಪಿ 3ರಿಂದ 5 ಸ್ಥಾನ ಗಳಿಸುವ ಸಾಧ್ಯತೆ ಇದೆ. ಇತರರು 1ರಿಂದ 2 ಸ್ಥಾನ ಗಳಿಸುವ ಸಾಧ್ಯತೆ ಇದೆ. ಇನ್ನು ಮಧ್ಯ ಕರ್ನಾಟಕದಲ್ಲೂ ಕೈ ಪ್ರಾಬಲ್ಯ ಮೆರೆಯುವ ಸಾಧ್ಯತೆ ಇದೆ. ಇಲ್ಲಿರುವ 30 ಸ್ಥಾನಗಳಲ್ಲಿ ಕಾಂಗ್ರೆಸ್ 15ರಿಂದ 17 ಸ್ಥಾನ, ಬಿಜೆಪಿ 8ರಿಂದ 10, JDS 1ರಿಂದ 2 ಸ್ಥಾನ ಗಳಿಸುವ ಸಾಧ್ಯತೆ ಇದೆ. ಇನ್ನು ಕೆಜೆಪಿ 2ರಿಂದ 3 ಸ್ಥಾನ, ಇತರರು 1ರಿಂದ 2 ಸ್ಥಾನ ಗಳಿಸುವ ಸಾಧ್ಯತೆ ಇದೆ. JDS ಕಾಂಗ್ರೆಸ್ ಪ್ರಾಬಲ್ಯವಿರುವ ಹಳೆ ಮೈಸೂರು ಭಾಗದಲ್ಲೂ ಕಾಂಗ್ರೆಸ್ ಕಮಾಲ್ ಮಾಡುವ ಸಾಧ್ಯತೆ ಇದೆ.
C4 ಸಮೀಕ್ಷೆ ಪ್ರಕಾರ ಇಲ್ಲಿರುವ 70 ಸ್ಥಾನಗಳ ಪೈಕಿ 30ರಿಂದ 32 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ. ಬಿಜೆಪಿ 7ರಿಂದ 9 ಸ್ಥಾನ, ಜೆಡಿಎಸ್ 28ರಿಂದ 30 ಸ್ಥಾನ, ಕೆಜೆಪಿ 1 ಮತ್ತು ಇತರರು 1ರಿಂದ 2 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ. ಹೈದರಾಬಾದ್ ಕರ್ನಾಟಕ ಭಾಗದ ಸಮೀಕ್ಷೆಯನ್ನು ನೋಡೋದಾದರೆ ಇಲ್ಲೂ ಕೂಡ ಕಾಂಗ್ರೆಸ್ ಮೇಲುಗೈ ಸಾಧಿಸುವ ಸಾಧ್ಯತೆ ಇದೆ. ಇಲ್ಲಿರುವ 35 ಸ್ಥಾನಗಳ ಪೈಕಿ ಕಾಂಗ್ರೆಸ್ 20ರಿಂದ 22, ಬಿಜೆಪಿ 5ರಿಂದ 7 ಮತ್ತು ಜೆಡಿಎಸ್ 2ರಿಂದ 3 ಸ್ಥಾನ ಗೆಲ್ಲುವ ಸಂಭವವಿದೆ. ಉಳಿದಂತೆ ಕೆಜೆಪಿ 1 ಮತ್ತು ಇತರರು 6ರಿಂದ 7 ಸ್ಥಾನ ಪಡೆಯುವ ಸಾಧ್ಯತೆ ಇದೆ. ಇನ್ನು ಬಿಜೆಪಿ ಪ್ರಾಬಲ್ಯವಿರುವ ಕರಾವಳಿ ಭಾಗದಲ್ಲಿ ಈ ಬಾರಿ ಕಮಲ ಮಕಾಡೆ ಮಲಗುವ ಸಾಧ್ಯತೆ ಇದೆ. ಸಮೀಕ್ಷೆ ಪ್ರಕಾರ ಇಲ್ಲಿ ಕಾಂಗ್ರೆಸ್ಗೆ 11ರಿಂದ 12, ಬಿಜೆಪಿಗೆ 7ರಿಂದ 8 ಸ್ಥಾನ ಮತ್ತು ಜೆಡಿಎಸ್ಗೆ 1ರಿಂದ 2 ಸ್ಥಾನ ಸಿಗುವ ಸಾಧ್ಯತೆ ಇದೆ. ಕೆಜೆಪಿ 1, ಇತರರು 1ರಿಂದ 2 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದೆ. ಒಟ್ಟಾರೆ ಸುವರ್ಣ ನ್ಯೂಸ್ ಮತ್ತು C4 ಸಂಸ್ಥೆ ನಡೆಸಿದ ರಾಜ್ಯ ವಿಧಾನಸಭೆ ಚುನಾವಣೆಯ ಮತಗಟ್ಟೆ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿದ್ದು, ಮತ ಎಣಿಕೆ ನಂತರ ಸತ್ಯ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇನ್ನಷ್ಟು ಸುದ್ದಿಗಳು ಬ್ರೇಕ್ನ ನಂತರ.